ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜೆ. ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಗಾಡಿಯಲ್ಲಿ ಕೂತಿದ್ದೀನಿ, ಫೋರ್ಸ್ ಗಾಡಿಯಲ್ಲಿ. ಏನು ವಿಶೇಷ ಅಂತ ನೀವು ಕೇಳ್ಬೋದು. ವಿಶೇಷ ಇದೆ, ಭಾಳಷ್ಟು ಇಂಪಾರ್ಟೆಂಟ್ ಒಂದು ಮಾಹಿತಿಯನ್ನು ಹೊತ್ತು ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಈ ಗಾಡಿಯ ಒಂದು ವಿಶೇಷ ಯಾಕೆಂತ ಹೇಳಿದ್ರೆ, ನೂರಾರು ಜನರ ಜೀವವನ್ನು ಉಳಿಸಿದಂತಹ ಗಾಡಿ. ನಮ್ಮ ಸುಳ್ಯದ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿರುವಂತಹ KVG ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಮೆಡಿಕಲ್ ಕಾಲೇಜು ಕೂಡ ಒಂದು. ಆ ಮೆಡಿಕಲ್ ಕಾಲೇಜಿನ ಗಾಡಿ ಇದು. ನೂರಾರು ಜನಗಳ ಜೀವವನ್ನು ಹೇಗೆ ಉಳಿಸಿದೆ ಅನ್ನೋದನ್ನು ಹೇಳ್ತೇನೆ. ಈ ಗಾಡಿಯಲ್ಲಿ ವಿಶೇಷತೆ ಏನು, ಈ ಗಾಡಿಯಲ್ಲಿ ಏನೇನು ಫೆಸಿಲಿಟಿ ಇದೆ. ಬರೀ ಫೆಸಿಲಿಟಿ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ, ಅದರಲ್ಲೂ ಕೂಡ 11 ದಿವಸದ ಮಗು, 5 ದಿವಸದ ಮಗು, 6 ದಿವಸದ ಮಗು, ಇಂಥ ಮಕ್ಕಳ ಜೀವವನ್ನು ಉಳಿಸಿದಂತಹ ಈ ಗಾಡಿ ಬಗ್ಗೆ ಹೇಳಲಿಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ಹಾಗಾಗಿ ಏನು ವಿಶೇಷತೆ ಅನ್ನೋದನ್ನು ನಿಮಗೆ ನಾನು ಒಂದೊಂದಾಗಿ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡ್ಬೋದು ನೀವು, ಇದು KVG ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನ ಒಂದು ವೆಹಿಕಲ್ ಆ್ಯಂಬುಲೆನ್ಸ್. ಭಾಳ ಅಚ್ಚುಕಟ್ಟಾದಂಥ ಆ್ಯಂಬುಲೆನ್ಸು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದಕ್ಕೆ ತುಂಬ ಬೇಡಿಕೆ ಇರುವಂತಹ ಆ್ಯಂಬುಲೆನ್ಸ್. ಮಂಗಳೂರಿಂದಲೂ ಕರೆ ಬರುತ್ತೆ, ಈ ಕಡೆ ಕೊಚ್ಚಿಗೆ ಹೋಗುತ್ತೆ, ಮೈಸೂರು, ಬ್ಯಾಂಗ್ಳೂರು ಎಲ್ಲ ಕಡೆಗೆ ಕೂಡ ಈ ಗಾಡಿ ಪೇಷಂಟ್ಗಳನ್ನು ಕರ್ಕೊಂಡು ಹೋಗುತ್ತೆ. ಎಲ್ಲರೂ ಕೂಡ, ಪ್ರತಿ ಹಾಸ್ಪಿಟಲ್ ಅವರು ಕೂಡ ಈ ಆ್ಯಂಬುಲೆನ್ಸ್ ಬೇಕು ಅಂತ ಡಿಮಾಂಡ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಆ್ಯಂಬುಲೆನ್ಸಲ್ಲಿ ಅಷ್ಟೊಂದು ಫೆಸಿಲಿಟಿಗಳಿದ್ದಾವೆ ಅನ್ನುವಂತಹ ಕಾರಣಕ್ಕಾಗಿ. ಸೊ ಇವತ್ತು ಏನು ವಿಶೇಷತೆ ಏನು ಅಂತ ಕೇಳ್ಬೋದು. 11 ದಿವಸದ ಮಗುವನ್ನು ಮಂಗಳೂರಿನ ಹಾಸ್ಪಿಟಲ್ನಿಂದ ಕೊಚ್ಚಿವರೆಗೆ ಕರೆದುಕೊಂಡು ಹೋಗಲಾಗಿದೆ, ಅದು ಕೂಡ 0 ಟ್ರಾಫಿಕ್ ಮೂಲಕ. ಅಂತಹ ಒಂದು ವಿಶೇಷವಾದಂತಹ ಸ್ಟೋರಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ವಾಹನದ ಚಾಲಕರಾಗಿರುವಂತಹ ಹನೀಫ್ ಅವರು ಭಾಳಷ್ಟು ಒಂದು ಸಾಹಸವನ್ನು ಮಾಡಿ ಈ ಒಂದು ಆ್ಯಂಬುಲೆನ್ಸನ್ನು ಡ್ರೈವ್ ಮಾಡ್ತಾರೆ. ಪ್ರತಿ ದಿವಸ ಕೂಡ ಅವರ ಪ್ರಾಣವನ್ನು ಲೆಕ್ಕಿಸದೆ ಇನ್ನೊಂದು ಪೇಷಂಟನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಇವತ್ತು ಹನೀಫ್ ಅವರನ್ನು ಮಾತಾಡ್ಸೋಣ. ಹನೀಫ್ ಅವರೇ ನಮಸ್ತೆ. ನಮಸ್ತೆ. ಹೇಗಿದ್ರಿ? ಚೆನ್ನಾಗಿದೆ. ಹನೀಫ್ ಅವರೇ, ಭಾಳಷ್ಟು ವಿಶೇಷ ಅಂತ ಹೇಳಿದರೆ ಈ ಆ್ಯಂಬುಲೆನ್ಸು ಸುಳ್ಯ ಅಂತ ಮಾತ್ರ ಅಲ್ಲ, ಮಂಗಳೂರು ಆಗಿರ್ಬೋದು, ಈ ಕಡೆ ಬ್ಯಾಂಗ್ಳೂರು ಆಗ್ಬೋದು, ಮೈಸೂರು ಆಗಿರ್ಬೋದು, ನಿಮಗೆ ಬ್ಯುಸಿಯಾಗಿರ್ತೀರಿ. ಈಗಲೂ ನೀವು ಹೇಳಿದ್ರಿ ಇನ್ನೊಂದು 20 ನಿಮಿಷದಲ್ಲಿ ನಾನು ಹೊರಡಬೇಕು ಅಂತ ಹೇಳಿ. ಸೊ ಅಂಥ ಬ್ಯುಸಿಯಲ್ಲಿ ಶೆಡ್ಯೂಲಲ್ಲೂ ಕೂಡ ಈ ಆ್ಯಂಬುಲೆನ್ಸ್ಗೆ ಇಷ್ಟೊಂದು ಬೇಡಿಕೆ ಇದೆ ಅಂತ ಹೇಳಿದರೆ, ಸುಳ್ಯದ ಆ್ಯಂಬುಲೆನ್ಸ್ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿರುವಂಥ ಒಂದು ಹಾಸ್ಪಿಟಲ್ನ ಆ್ಯಂಬುಲೆನ್ಸಿಗೆ ಇಷ್ಟೊಂದು ಬೇಡಿಕೆ ಹೇಗೆ ಬಂತು ಅಂತ? ಸರ್, ಈಗ ನಮಗೆ ಈಗ ಡಾಕ್ಟರ್ ಚಿದಾನಂದ ಡಾಕ್ಟರ್ನ ಅವರ ಹತ್ರ ನಾವು ಅವತ್ತೊಮ್ಮೆ ICU ಗಾಡಿ ಬೇಕು ಅಂತ ಕೇಳಿಕೊಂಡಾಗ ಅವರು ನಮಗೆ ಎಲ್ಲ ಫೆಸಿಲಿಟಿ ಇರುವಂಥ ಆ್ಯಂಬುಲೆನ್ಸನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಫೆಸಿಲಿಟಿ ಎಲ್ಲ ಉಂಟು, A to Z ಫೆಸಿಲಿಟಿ ಉಂಟು. ಒಂದು ಪೇಷಂಟ್ ಈಗ ಹುಟ್ಟಿದಾಗಿಂದ ಹಿಡಿದು ಅಡಲ್ಟ್ವರೆಗಿರುವ ಎಲ್ಲ ಪೇಷಂಟ್ ಕರ್ಕೊಂಡು ಹೋಗುವಂಥ ಫೆಸಿಲಿಟಿ ಇದರಲ್ಲಿ ಉಂಟು. ಯಾವುದು ಕಮ್ಮಿ ಅಂತೇಳಿ ಇಲ್ಲ, ಎಲ್ಲ ಉಂಟು ನಮಗೆ. ಇದು ಈಗ NIC ಆಗಿರಲಿ, NICಯಲ್ಲಿರುವ ಬೇಬಿಯನ್ನು ಸಹ PICಯಲ್ಲಿ, ICUಯಲ್ಲಿರುವ ಪೇಷಂಟನ್ನು ಕರ್ಕೊಂಡು ಹೋಗುವಂಥ ಎಲ್ಲ ಫೆಸಿಲಿಟಿ ಉಂಟು. ಎಲ್ಲ ಮಿಷನ್ಗಳುಂಟು, ಎಲ್ಲ ಎಮರ್ಜೆನ್ಸಿ ಡ್ರಗ್ಸ್ಗಳುಂಟು, ಎಲ್ಲ ಇದರಲ್ಲಿ ಉಂಟು, ಎಲ್ಲ ಉಂಟು. ಈಗ ನೀವು ಇದುವರೆಗೆ ಮಕ್ಕಳ ವಿಷಯಕ್ಕೆ ಬರುವ, ಮುಖ್ಯವಾಗಿ 1 ದಿವಸದ ಮಗು, 2 ದಿವಸದ ಮಗು, 5-10 ದಿವಸದ ಮಗು, ಸಣ್ಣ ಸಣ್ಣ ಮಕ್ಕಳನ್ನು ತಗೊಂಡು ಹೋಗಿದ್ದೀರಿ. ಭಾಳ ಸೂಕ್ಷ್ಮವಾದಂಥ ವಿಚಾರ. ಹೌದು. ಹೇಗೆ ತಗೊಂಡು ಹೋಗ್ತೀರಿ ಅಂದರೆ, ಭಾಳ ಸೂಕ್ಷ್ಮವಾದಂಥ ಅಷ್ಟು ಕೇರ್ ಮಾಡಬೇಕಾಗುತ್ತೆ. ಯಾವ ಥರ ತಗೊಂಡು ಹೋಗ್ತೀರಿ ಅನ್ನೋದನ್ನು ವಿವರಿಸ್ಬೋದಾ ವಿತ್ ಎಕ್ಸಾಂಪಲ್? ಓಕೆ ವೀಕ್ಷಕರೇ, ವಿತ್ ಎಕ್ಸಾಂಪಲ್ ಇವರು ವಿವರಣೆ ಮಾಡ್ತಾರೆ. ನೋಡಿ, ನೀವೆಲ್ಲ ಕಾಣ್ಬೋದು, KVG ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಲೋಗೋಸ್ ಎಲ್ಲ ಇದೆ. ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್ ಅಂತ ಇದೆ, ಟೋಲ್ ಫ್ರೀ ನಂಬರ್ ಅಂತ ಇಲ್ಲಿ ಹಾಕಿದ್ದಾರೆ. ಪ್ಲ್ಯಾನ್ ಮಾಡಿರುವಂತಹ ಅದ್ಭುತವಾದಂತಹ ಆ್ಯಂಬುಲೆನ್ಸು. ಸೊ ಈ ಮಕ್ಕಳನ್ನೆಲ್ಲ ಹೇಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವು ಹೇಳ್ತಾರೆ, ನಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಇದು ಬೇಬಿ ಇನ್ಕ್ಯುಬೇಟರ್ ಅಂತ ಹೇಳ್ತಾರೆ. ಇದಕ್ಕೆ ಬೇಬಿ ಇನ್ಕ್ಯುಬೇಟರ್, ಇದೊಂದು ಟ್ರಾನ್ಸ್ಪೋರ್ಟ್ ಬೇಬಿ ಇನ್ಕ್ಯುಬೇಟರ್ ಅಂತ ಇದನ್ನ ಹೇಳ್ತಾರೆ. ಅಂದ್ರೆ ಇದು ಬೇರೆ ಹಾಸ್ಪಿಟಲ್ ಒಳಗಡೆ ಬೇರೆ ಇರ್ತದೆ ಇನ್ಕ್ಯುಬೇಟರ್, ಮೂವಿಂಗ್ ಆಂಬುಲೆನ್ಸ್ ಅಲ್ಲಿ ಒಂದು ಇನ್ಕ್ಯುಬೇಟರ್. ಹೌದು. ಈ ತರ ಫೆಸಿಲಿಟಿ ಇರುವಂತಹ ಆಂಬುಲೆನ್ಸ್ ಇಲ್ಲಿದೆ. ಹೇಗೆ? ಈಗ ನಮಗೆ ಗೊತ್ತಿರುವ ಹಾಗೆ ಮಂಗಳೂರಲ್ಲಿ ಇದರ ಮಂಗಳೂರಿಂದ ನಮಗೆ ಸುಮಾರು ಕಾಲ್ಗಳು ಬರ್ತದೆ. ಆಗ ಅಲ್ಲಿ ಉಂಟ ಇಲ್ವ ಅಂತ ಕರೆಕ್ಟ್ ಗೊತ್ತಿಲ್ಲ, ಆದ್ರೂ ಸಹ ನಮಗೆ ಮಂಗಳೂರಿಂದ ಹೈಯೆಸ್ಟ್ ಬರೋದು. ಈಗ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೈಯೆಸ್ಟ್ ಸಿಕ್ಕುದು, ಕೇರಳಕ್ಕೆ ಸಿಗ್ತದೆ, ಕೊಚ್ಚಿಗೆ ಹೋಗ್ಬೇಕಾಗುತ್ತೆ. ಈಗ ಮೊನ್ನೆ ರೀಸೆಂಟ್ ನೀವು 11 ದಿವಸದ ಮಗುವನ್ನ ಸೇವ್ ಮಾಡಿದ್ರಿ ಕೊಚ್ಚಿಗೆ, ಮಂಗಳೂರಿಂದ ಕೊಚ್ಚಿ. ಎಷ್ಟು ಗಂಟೆ ಜರ್ನಿಯಲ್ಲಿ ಹೋಗಿದ್ರಿ? ನಾವು 5 ಗಂಟೆ 30 ನಿಮಿಷದಲ್ಲಿ ಎತ್ತಿದ್ದೇವೆ ಅಲ್ಲಿಗೆ. 5 ಗಂಟೆ 30 ನಿಮಿಷದಲ್ಲಿ ನೀವು ಅಲ್ಲಿಗೆ ತಲುಪಿದ್ರಿ. 420 ಕಿಲೋಮೀಟರ್ ಆಗುತ್ತೆ ಮಂಗಳೂರಿಂದ ಕೊಚ್ಚಿಗೆ. ಎಷ್ಟು ಸ್ಪೀಡ್ ಹೋಗಿದ್ರಿ ಅಂತ? ಸ್ಪೀಡ್ ನಮ್ಮ ಕಂಟ್ರೋಲ್
ಇಟ್ಟುಕೊಂಡು ನಾವು ಸ್ಪೀಡ್ ಹೋಗುದು ಸರ್. ಎಲ್ಲ ಒಟ್ರಾಸಿ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಕಂಟ್ರೋಲ್ ಎಷ್ಟು ಸಿಗ್ತದೆ ಅಂತ ಹೇಳುವ ಆ ಸ್ಪೀಡಲ್ಲಿ ಮಾತ್ರ ನಾವು ಹೋಗ್ತೇವೆ. ಎಷ್ಟು ಹೋಗ್ತೀರಿ ಮ್ಯಾಕ್ಸಿಮಮ್? ಮ್ಯಾಕ್ಸಿಮಮ್ ನಮ್ಮ ಈ ಗಾಡಿ ಹೋಗುದೇ 120ರಲ್ಲಿ ಹೋಗುದು ಸರ್, ಅದರಿಂದ ಜಾಸ್ತಿ ಹೋಗುದಿಲ್ಲ. ಯಾಕಂದ್ರೆ ಸ್ಪೀಡ್ ಬ್ರೇಕರ್ ಉಂಟು ಇದರಲ್ಲಿ, 120 ಇರುವುದು. 120 ಮ್ಯಾಕ್ಸಿಮಮ್ ಇದರಲ್ಲಿ ಇರುವುದು ಈಗ. ಓಕೆ, ಅದರಲ್ಲಿ ನಾವು ಹೊಡಿತೇವೆ. ಆದ್ರೆ ಒಂದೊಂದು ಎಲ್ಲಾ ದಿಕ್ಕಲ್ಲಿ ಹಂಗೆ ಹೋಗಕ್ಕಾಗಲ್ಲ. ಓಕೆ. ಆ ಮಗುವನ್ನ ನೀವು ಯಾಕೆ ಕರ್ಕೊಂಡು ಹೋಗಿದ್ದು? ಏನಾಗಿತ್ತು ಆ ಮಗು? ಆ ಮಗುವಿಗೆ ಹಾರ್ಟ್ ಅಲ್ಲಿ ಹೋಲ್ ಆಗಿತ್ತು. ಹಾಗೆ ಸಿಪಪ್ ಮಿಷನ್ ಎಲ್ಲ ಹಾಕಿಕೊಂಡು ಸೇಫ್ಟಿಯಾಗಿ ಕರ್ಕೊಂಡು ಹೋಗಿದ್ದೇವೆ. ಹೇಗಿದೆ ಮಗು ಈಗ? ಮಗು ಈಗ ಹುಷಾರಾಗಿದೆ. ಅಲ್ಲಿ ಅಮೃತ ಹಾಸ್ಪಿಟಲ್ ಇದೆ, ಟ್ರೀಟ್ಮೆಂಟ್ ಅಲ್ಲಿ. ಇದೇ ಬಾಕ್ಸ್ ಅಲ್ಲಿ ಇನ್ಕ್ಯುಬೇಟರ್ ಅಲ್ಲಿ ತಗೊಂಡು ಹೋಗಿದ್ದ? 5 ಪೇಸೆಂಟ್ ಇದ್ರೆ ಇದು ಬಿಸಿ ಆಗ್ತದೆ ಸರ್ ಒಳಗೆ ಫುಲ್. ಓಕೆ ಓಕೆ. ನೋಡಿ, ಮಗು ಯಾವಾಗಲೂ ಬಿಸಿಯಲ್ಲಿ ಇರಬೇಕು. ಓಕೆ. ಹಾಗೆ ಇದ್ರೊಳಗೆ ಮಲಗಿಸಿ ನಾವು ಅದಕ್ಕೆ ಇದು ಹಾಕಿದ ಕೂಡಲೇ ಬಿಸಿ ಆಗ್ತದೆ. ಮತ್ತೆ ಅದಕ್ಕೆ ಇದು ಪವರ್ ಸಪ್ಲೈ ಎಲ್ಲ ಹೇಗಿರ್ತದೆ? ಪವರ್ ಸಪ್ಲೈ ಎಲ್ಲ ನಮ್ದು ಇದು ಉಂಟು ಸರ್. ಇದನ್ನ ಆನ್ ಮಾಡ್ಲಿಕ್ಕೆ ಆಗುದಿಲ್ಲ? ಆನ್ ಮಾಡ್ಲಿಕ್ಕೆ ಆಗ್ತದೆ ಸರ್. ಇಲ್ಲಿ ನೋಡಿ, ನೋಡಿ ಇದೀಗ ಆನ್ ಆಯ್ತು. ಆನ್ ಆಯ್ತು. ಇಲ್ಲಿ ಲೈಟ್ಸ್ ಎಲ್ಲ ಟೆಂಪರೇಚರ್ ಗೊತ್ತಾಗ್ತದೆ. ಇದರಲ್ಲಿ ಟೆಂಪರೇಚರ್ ಇಟ್ಟಿದ್ದೇವೆ. ಓಕೆ, ಇದರಲ್ಲಿ ಟೆಂಪರೇಚರ್ ಅಲ್ಲ? ಓಕೆ ಓಕೆ. ಇನ್ನು ಇಲ್ಲೆಲ್ಲ ಇದು ಈ ಸ್ಕ್ರೀನ್ಗಳೆಲ್ಲ? ಇದು ಸಿರಿಂಜ್ ಪಂಪ್ ಅಂತ ಹೇಳಿ. ಸಿರಿಂಜ್ ಪಂಪ್ ಇದು ಈಗ ಆನ್ ಆಗ್ತದೆ. ಇದು ಆನ್ ಆಗ್ತದೆ. ಎಲ್ಲ ಆನ್ ಮಾಡಿ. ಓ ನೋಡಿ, ಓಹೋ, ಪೇಷಂಟ್ ಮಾನಿಟರ್. ಇದು ಪೇಷಂಟ್ ಅಂದ್ರೆ ಅವರ ಕಾರ್ಡಿಯಾಕ್ ಮಾನಿಟರ್ ಏನೆಲ್ಲ ಸಿಗ್ತದೆ ಇದರಲ್ಲಿ? ಇಸಿಜಿ, ಸ್ಯಾಚುರೇಷನ್, ಪಲ್ಸ್, ಹಾರ್ಟ್ ರೇಟ್ ಎಲ್ಲ ಸಿಗುತ್ತೆ. ಬಿಪಿ ಎಲ್ಲ ಸಿಗುತ್ತೆ ಸರ್. ಓಕೆ. ಇದು ಡಿಫಿಬ್ರಿಲೇಟರ್ ಅಂತ ಹೇಳಿದ್ರೆ, ಓಕೆ, ಇದು ಒಂದೊಂದು ಕಾರ್ಡಿಯಾಕ್ ಪೇಷಂಟ್ಗಳು ಇದಾದ್ರೆ ಅರೆಸ್ಟ್ ಆದ್ರೆ ಶಾಕ್ ಕೊಡುವಂತದ್ದು ಮಿಷನ್ ಇದು. ಓಕೆ ಓಕೆ ಓಕೆ. ಅವರನ್ನ ಸ್ವಲ್ಪ ಇದು ಮಾಡ್ಲಿಕ್ಕೆ ಎಲ್ಲ ಕೊಡ್ತೇವೆ, ಕೊಟ್ಟು ಶಾಕ್ ಕೊಡ್ತೇವೆ. ಡಿಫಿಬ್ರಿಲೇಟರ್ ಇದು. ಇದು ಇಂಫ್ಯೂಷನ್ ಪಂಪ್ ಅಂತ ಹೇಳ್ತೇವೆ. ಈಗ ಡ್ರಿಪ್ ಅಲ್ಲಿ ಹಾಕಿ ನಾವು ಇದು ಮಾಡುದು ಇಂಫ್ಯೂಷನ್ ಪಂಪ್ ಇದು. ಓಕೆ ಓಕೆ. ಇದು ಸಹ ಇಂಫ್ಯೂಷನ್ ಪಂಪ್, 2 ಇಂಫ್ಯೂಷನ್ ಪಂಪ್ ಇದೆ. ಓಕೆ ಓಕೆ. ಇದು 2 ವೆಂಟಿಲೇಟರ್ ಇದೆ. ಓಕೆ, ಅಡಲ್ಟ್ ವೆಂಟಿಲೇಟರ್ ಇದೆ. 2 ವೆಂಟಿಲೇಟರ್ ಇದೆ. ಒಂದು ಎಲ್ಲಾದ್ರೂ ಕೈ ಕೊಟ್ರೆ ಅಂತ ಹೇಳಿ ಇನ್ನೊಂದು ಸೇಫ್ಟಿಗೆ ನಾವು ಇಟ್ಕೊಂಡದ್ದು 2 ವೆಂಟಿಲೇಟರ್ ಇದೆ. 2 ವೆಂಟಿಲೇಟರ್ ಅಲ್ಲ? ಓಕೆ. ಇದು ಇನ್ಫೆಂಟ್ ವೆಂಟಿಲೇಟರ್. ಇನ್ಫೆಂಟ್ ವೆಂಟಿಲೇಟರ್ 0 ಸ್ಟಾರ್ಟಿಗೆ ನಾವು ಹುಟ್ಟಿದ ಮಗುವಿಂದ ಹಿಡಿದು ಒಂದು 10 ವಯಸ್ಸಿನವರೆಗೆ ಇದರಲ್ಲಿ ಹಾಕ್ಲಿಕ್ಕೆ ಆಗ್ತದೆ. 10 ವಯಸ್ಸಿನವರೆಗೆ ಅಲ್ಲ? ಇದು 5 ವಯಸ್ಸಿಂದ ಅಡಲ್ಟ್ ಎಷ್ಟು ದೊಡ್ಡದವರೆಗೆ ಸಹ ಇದನ್ನ ಹಾಕ್ಲಿಕ್ಕೆ ಆಗ್ತದೆ. ಅದನ್ನ ಹಾಕ್ಲಿಕ್ಕೆ ಆಗ್ತದೆ. ಆಮೇಲೆ ಇದೊಂದು ಸೆಕ್ಷನ್ ಮಿಷನ್. ಓಕೆ. ಇದು ಸೆಕ್ಷನ್ ಮಾಡುವಂತ ಮಿಷನ್ಗಳು. ಮಿಷನ್ ಇದು ಸೆಕ್ಷನ್. ಸೆಕ್ಷನ್ ಅಂದ್ರೆ ಏನು? ಸೆಕ್ಷನ್ ಅಂದ್ರೆ ಈಗ ಬಾಯಿಯಲ್ಲೆಲ್ಲ ಇದು ಬರ್ತದೆ. ಈಗ ವೆಂಟಿಲೇಟರ್ ಪೇಷಂಟ್ ಹಾಕಿದ ಕೂಡಲೇ ಅವ್ರ ಬಾಯಲ್ಲಿ ನೀರು ಬರುದು, ಕಫ ಬರುದು, ಸರ್ಕ್ಯುಲೇಷನ್ ಇದೆಲ್ಲ ಬರ್ತದಲ್ಲ, ಆ ಬಂದದನ್ನೆಲ್ಲ ಇದರಲ್ಲಿ ನಾವು ಸೆಕ್ಷನ್ ಮಾಡಿ ತೆಗಿತೇವೆ. ತೆಗಿಲಿಕ್ಕೆ ಎಲಿಯುದು. ಓಕೆ ಓಕೆ. ಇದೆಲ್ಲ ಸರ್ ಎಮರ್ಜೆನ್ಸಿ ಡ್ರಗ್ಸ್ಗಳು. ಎಮರ್ಜೆನ್ಸಿ ಎಲ್ಲ ಡ್ರಗ್ಸ್ಗಳು ಇದೆ. ಎಮರ್ಜೆನ್ಸಿ ಡ್ರಗ್ಸ್ಗಳು, ಓಕೆ, ಇಂಜೆಕ್ಷನ್ಗಳು, ಅದು ಇದುಗಳು ಎಲ್ಲ ಇಂಪಾರ್ಟೆಂಟ್. ಡ್ರಿಪ್ಗಳು, ಡ್ರಿಪ್ಸ್ ಎಲ್ಲ ಇದೆ. ಓಕೆ, ಎಲ್ಲ ಇದೆ. ವಿತ್ ಎಸಿ. ವಿತ್ ಎಸಿ ಇದೆ. ನಮ್ಮ ಆಕ್ಸಿಜನ್ ಲೆವೆಲ್ ಅಲ್ಲಿ ಇದು ಎಷ್ಟು ಉಂಟು ಆಕ್ಸಿಜನ್ ಲೆವೆಲ್ ಗೊತ್ತಾಗುತ್ತೆ. ಇದು ಸಿಲಿಂಡರ್ ಇಲ್ಲ? ಆಕ್ಸಿಜನ್ ಸಿಲಿಂಡರ್ ಇಲ್ಲ. ಇದು ಇದಕ್ಕೆ ಬೇಕಾಗಿ ಸಿಲಿಂಡರ್ ಬೇಬಿಗೆ ಮಾತ್ರ. ಬೇಬಿಗೆ ಮಾತ್ರ. ದೊಡ್ಡ ಸಿಲಿಂಡರ್ ಅಲ್ಲಿ ಇದೆ, ಬೇರೆ ಇದೆ. ದೊಡ್ಡ ಸಿಲಿಂಡರ್ ಇದರಲ್ಲಿ ಬೇರೆ ಎಮರ್ಜೆನ್ಸಿ ಡ್ರಗ್ಸ್ ಇಲ್ಲ ಫುಲ್ ಅಲ್ವಾ ಇದರ ಒಳಗಡೆ? ಈಗ ನಾವು ಎಮರ್ಜೆನ್ಸಿ ಡ್ರಗ್ಸ್ ಅನ್ನು ಇದರ ಬಾಕ್ಸ್ ಅಲ್ಲಿ ಇಟ್ಟಿದ್ದೇವೆ. ಯಾವ ತರ ಎಲ್ಲ ಡ್ರಗ್ಸ್ಗಳು ಇದರಲ್ಲಿ ಇದೆ. ಎಲ್ಲ ಇಂಜೆಕ್ಷನ್ಗಳು, ಎಲ್ಲ ಇಂಜೆಕ್ಷನ್ಗಳು, ಅದು ಎಮರ್ಜೆನ್ಸಿಗೆ ಬೇಕಾದ ಎಲ್ಲ ಇಂಜೆಕ್ಷನ್ಗಳು ಇದೆ. ಓಕೆ. ಇದು ಒಂಥರ ಇದು ಫ್ರಿಡ್ಜ್ ತರ ಕೋಲ್ಡ್ ಇದ್ರೆ ಅದು ಸೇಫ್ ಆಗಿರ್ತದೆ ಅಂತ. ಸೇಫ್ ಆಗಿರ್ತದೆ. ಓಕೆ. ಅದರೊಳಗೆ ಅದು ಹಾಗೆ ಸೇಫ್ ಆಗಿರ್ತದೆ. ಟೆಂಪರೇಚರ್ ಮ್ಯಾನೇಜ್ ಮಾಡ್ತಾ ಇರ್ತೀವಿ. ಓಕೆ ಓಕೆ. ಮತ್ತೆ ಫ್ರಿಡ್ಜ್ ಇದೆಲ್ಲ ಏನು ಸರ್? ಎಸ್, ಇದು ನಮಗೆ ಬೇಸಿನ್ ಸರ್. ಬೇಸಿನ್ ಇದೆ. ಬೇಸಿನ್ ಇದೆ ನೋಡಿ, ಕೈ ತೊಳೆಯುವುದು. ಬೇಸಿನ್ ಇದೆ. ಓಕೆ 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 ಓಕೆ. ವಾಶ್ ಅಲ್ಲಿ ಇದು ಕೂಡ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಇಟ್ಟಿದ್ದೀರಿ. ಓಕೆ. ಎಷ್ಟು ಜನ ಕೂತ್ಕೊಳ್ಬಹುದು ಇದರಲ್ಲಿ? ಈಗ 4 ಜನ ಕೂತ್ಕೊಳ್ಬಹುದು ಸರ್. ಈ ಸೀಟ್ ನಿಮಗೆ ಇದು ಮಾಡ್ತೀವಿ, ಆಚೆ ಬಗ್ಗೆ ತಿರುಗಿಸಬಹುದಲ್ಲ? ಆಚೆಗಳ ತಿರುಗಿಸಬಹುದು. ಇದು ತಿರುಗಿಸಬಹುದು. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಸರ್. ಈ ಸೈಡ್ ಬೇಕಾದ್ರೆ ಈ ಸೈಡ್ ಡಾಕ್ಟರ್ಗಳಿಗೆ ಇದಾಗುವಂತ. ಇದರಲ್ಲಿ ಡಾಕ್ಟರ್ಗಳ? ಡಾಕ್ಟರ್ಗಳಿಗೆ ಇದು ಡಾಕ್ಟರ್ ಟೆಕ್ನಿಷಿಯನ್ ಬಂದ್ರೆ ಟೆಕ್ನಿಷಿಯನ್ ಯಾವ ತರ ನೋಡಿ, ಯಾವ ತರ ಬೇಕಾದ್ರೆ ನೀವು ಇದನ್ನ ಟರ್ನ್ ಮಾಡ್ಕೊಳ್ಬಹುದು. ಅಂದ್ರೆ ಹೀಗೆ ಪೇಷಂಟ್ ಗಳಿಗೆ ಕೇರ್ ಮಾಡ್ಬೇಕಂದ್ರೆ. ಹೌದು ಸರ್. ಆಮೇಲೆ ಮೂವಿಂಗ್ ಟೈಮ್ ಅಲ್ಲಿ ಈ ಕಡೆ ಕೂಡ ತಿರ್ಕೊಳ್ಬಹುದು ನೋಡಿ. ಇದೆಲ್ಲ ಅಷ್ಟು ಕಂಫರ್ಟ್ ಆಗಿರುವಂತ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಆಂಬುಲೆನ್ಸ್ ಅನ್ನ ಒಂದು ರೂಪುಗೊಳಿಸಿದ್ದಾರೆ ಸರ್. ಇದನ್ನೇ ಈ ತರ ಆಂಬುಲೆನ್ಸ್ ಇರಬೇಕು ಅಂತ ಹೇಳಿ ವಿಚಾರ ಬಂದಾಗ ಹೇಗೆ ಇದನ್ನ ಫಸ್ಟ್ ನೀವು ಹೊಸ ಗಾಡಿ ಬಂದಾಗಲೇ ನೀವು ಇದ್ರಾ ಹೇಗೆ? ಅದೇ ಹೊಸ ಗಾಡಿಯನ್ನೇ ನಾವು ಸರ್ ಹತ್ರ ಹೇಳಿದ್, ನಮ್ಮ ಚಿದನ್ ಸರ್ ಹತ್ರ, ನಮ್ಮ MD ಸರ್ ಹತ್ರ ಹೇಳುವಾಗ ಅವರು ನಿಮಗೆ ಹೇಗೆ ಬೇಕು ಅಂತ ಹೇಳಿ ನೀವೇ ಮಾಡಿಸಿಕೊಳ್ಳಿ ಅಂತ ಹೇಳಿಕೊಂಡು ನಮಗೆ ಆಂಬುಲೆನ್ಸ್ ತಂದು ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ಮಾಡಿಸಿಕೊಂಡದ್ದು.
ಓಕೆ. ಯಾವ ಥರ ಸಪೋರ್ಟ್ ಇತ್ತು ಹಾಸ್ಪಿಟಲ್? ಹಾಸ್ಪಿಟಲ್ ಫುಲ್ ಸಪೋರ್ಟ್ ಇತ್ತು ಎಷ್ಟು ಸರ್. ವರ್ಷ ಆಯ್ತು ಈ ಆಂಬುಲೆನ್ಸ್? ಈ ಆಂಬುಲೆನ್ಸ್ಗೆ 5 ವರ್ಷ ಆಯ್ತು ಸರ್. ಈಗ 5 ವರ್ಷ ಕಳೀತು. 5 ವರ್ಷ ಕಳೀತು ಈಗ. ಎಷ್ಟು ಮಕ್ಕಳ ಜೀವ ಉಳಿಸಿದಿರಿ? ಮಕ್ಕಳು ಸುಮಾರಾಗಿದೆ ಸರ್. ಈಗ ಅಂತಂದ್ರೆ ಮೊನ್ನೆಲ್ಲ ಇದೆಲ್ಲ ಇದು ಬಂತ ವೈರಲ್ ಬರ್ತಾ ಇತ್ತು. ಮುಂಚೆಲ್ಲ ಸುಮಾರು ನಾವು ಹೋಗಿದ್ದೇವೆ. ಯಾರಿಗೂ ಹೋಗೋದು ಗೊತ್ತಿಲ್ಲ, ಬರೋದು ಗೊತ್ತಿಲ್ಲ. ಲೆಕ್ಕನೇ ಇಲ್ಲ. ಲೆಕ್ಕ ಬೇಕಾದ್ರೆ ನಾವು ಇದುಂಟು ಸರ್, ಅಂದ್ರೆ ಇದೇ ಉಂಟು, ಬೇಕಾದ್ರೆ ಬುಕ್ಕಲ್ಲಿ ಉಂಟು ಎಲ್ಲ ರೆಕಾರ್ಡ್. ಎಷ್ಟು ಮಕ್ಕಳು ಕರ್ಕೊಂಡು ಹೋಗಿದ್ದೇವೆ, ಎಷ್ಟು ಪೇಷಂಟ್ ಕರ್ಕೊಂಡು, ಎಲ್ಲ ರೆಕಾರ್ಡ್ ಉಂಟು ಸರ್. ಈಗನೇ 5 ವರ್ಷ ಕಳೀತು ಸರ್. ಈಗ ಒಂದು 2.5 ಲಕ್ಷ ಕಿಲೋಮೀಟರ್ ಓಡಿದೆ. 2.5 ಲಕ್ಷ ಕಿಲೋಮೀಟರ್ ಓಡಿ ಆಯ್ತು. ಹೌದು ಸರ್. ಓಕೆ. 5 ವರ್ಷದ 5 ವರ್ಷ. ಹೌದು. ನಿಮಗೆ ಇಷ್ಟು ವರ್ಷದ ನಿಮ್ಮ ಒಂದು ಪ್ರಯಾಣದಲ್ಲಿ ನಾನು ಕೇಳೋದು, ಇಷ್ಟು ವರ್ಷದ ನಿಮ್ಮ ಒಂದು ಜೀವನದಲ್ಲಿ ಹಾಂ ಸರ್, ಒಂದು ಮರೆಯಲಾಗದ ಒಂದು ಘಟನೆ ಯಾವ್ದಾರು ಉಂಟಾ? ಮಕ್ಕಳನ್ನು ಕರ್ಕೊಂಡು ಹೋಗುವ, ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗುವ? ಸರ್ ಎಲ್ಲ ಸಹ ಮರೆಯಲಾಗದ ಘಟನೆಗಳೇ ಎಲ್ಲ ಸಿಕ್ಕುದು ನಮಗೆ ಸರ್. ಈ ಆಂಬುಲೆನ್ಸ್ ಅಲ್ಲಿ ಸಿಕ್ಕುವ ಪೇಷಂಟ್ಗೆಲ್ಲ ಕ್ರಿಟಿಕಲ್ ಪೇಷಂಟ್ಗಳೇ. ಯಾವ ತರ ಯಾವುದು ಸಹ ನಾರ್ಮಲ್ ಪೇಷಂಟ್ಸ್ ಅಲ್ಲಿ ಸಿಕ್ಕಿದೆ ಯಾವುದಿಲ್ಲ ಸರ್. ಯಾವ್ದಾರು ಒಂದು ನೆನಪು ಮಾಡಿಕೊಳ್ಳೋದಾದ್ರೆ ಯಾವ್ದು ಅಂತ ಹೇಳಿ ಸರ್, ಎಲ್ಲ ಕ್ರಿಟಿಕಲೇ ಸಿಕ್ಕುದು ಸರ್. ಈಗ ಮೊನ್ನೆ ಓದ್ದು, ಅದರಿಂದ ಮುಂಚೆ ಬ್ಯಾಂಗ್ಳೂರಿಗೆ ಓದ್ದು, ಮಕ್ಕಳು ಜಾಸ್ತಿ ಸಿಕ್ಕುದು ಕ್ರಿಟಿಕಲ್ ಕ್ರಿಟಿಕಲ್ ಕೇಸ್. ಈಗ ನಾರ್ಮಲ್ ಆದ್ರೆ ನಮಗೆ ಬೇರೆ ಆಂಬುಲೆನ್ಸ್ ಅಲ್ಲಿ ಹೋಗ್ತಾರೆ ಸರ್. ನಾರ್ಮಲ್ ಪೇಷಂಟ್ ಆದ್ರೆ ಬೇರೆ ಆಂಬುಲೆನ್ಸ್ ಅಲ್ಲಿ. ಇದು ಕ್ರಿಟಿಕಲ್ ಅಲ್ಲಿ ಈಗ ಎಲ್ಲ ಕ್ರಿಟಿಕಲೇ ಸಿಕ್ಕುದು ಸರ್ ಈ ಆಂಬುಲೆನ್ಸ್ ಗೆ. ಇದು ಸೀಟ್ ಅಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲ? ಸೀರೆ ತೆಗಿಲಿಕ್ಕೆ ಆಗುತ್ತೆ ಸರ್. ಇದು ಫೋಲ್ಡಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಇದು ಒಂದು ಮಾತ್ರ ಫೋಲ್ಡಿಂಗ್ ಮಾಡೋದು. ಇದು ಪುಷ್ ಅಪ್ ಮಾಡ್ಲಿಕ್ಕೆ ಆಗ್ತದೆ ಸರ್. ಕೂತ್ಕೊಳ್ಳಿ ಸರ್. ಪುಷ್ ಅಪ್ ನಿಮಗೆ ಮಾಡಿದೆ. ಈಗ ಒಂದು ಸೇಫ್ ಇದು ಬೇಕಾದ್ರೆ ಇದು ಪೇಷಂಟ್ ಪಾರ್ಟಿಗೆ, ಪೇಷಂಟ್ ಪಾರ್ಟಿಗೆ ಆರಾಮದಲ್ಲಿ ಕೂತ್ಕೊಳ್ಳಿಕ್ಕೆ. ಹೀಗೆ ಆರಾಮದಲ್ಲಿ ಕೂತ್ಕೊಳ್ಬಹುದು ಸರ್. ಓಕೆ. ಆಮೇಲೆ ಕ್ಯಾಮರಾಗಳಿದ್ದಾವೆ. ಕ್ಯಾಮರಾಗಳಿದೆ ಸರ್. ಇದು ನಮಗೆ ಏನು ಫೆಸಿಲಿಟಿಗಳಿದೆ ಈ ಕ್ಯಾಮರಾದಲ್ಲಿ? ಈ ಕ್ಯಾಮರಾದಲ್ಲಿ ಸರ್ ನಾನೀಗ ಅಲ್ಲಿ ನನಗೆ ಮೊಬೈಲ್ ಅಲ್ಲಿ ಇದು ರೆಕಾರ್ಡ್ ಆಗ್ತದೆ ಸರ್. ನಾನು ಅಲ್ಲಿಂದ ನೋಡಿಕೊಳ್ತೇನೆ. ಎಲ್ಲದ್ರಿಗೆ ಟೆಕ್ನಿಷಿಯನ್ ಇರ್ತಾರೆ, ಆದ್ರೂ ಸಹ ನಾನೊಮ್ಮೆ ನನ್ನ ಒಂದು ಸೇಫ್ಟಿಗೆ ನಾನು ನೋಡಿಕೊಳ್ತೇನೆ. ಪೇಷಂಟ್ ಹೇಗೆ ಮೈಂಟೈನ್ ಮಾಡ್ತಾ ಉಂಟು ಮಾನಿಟರ್ ಅಲ್ಲಿ ಎಲ್ಲ. ಈ ಕ್ಯಾಮರಾ ಇದಕ್ಕೆ ಇಟ್ಟಿದೆ. ಈ ಮಾನಿಟರ್ ಕರೆಕ್ಟ್ ಕಾಣ್ತದೆ. ಇದಕ್ಕೆ ಕರೆಕ್ಟ್ ಕಾಣ್ತದೆ. ಇದೆರಡು ಮಾನಿಟರ್ ಕರೆಕ್ಟ್ ಕಾಣ್ತದೆ. ಕರೆಕ್ಟ್ ಕಾಣ್ತದೆ. ಎಸ್ ಎಸ್. ಮತ್ತೆ ಇದೆಲ್ಲ ಎಸಿ, ಫುಲ್ ಫ್ಲೆಡ್ಜ್ಡ್ ಎಸಿ ನೋಡಬಹುದು. ಗಾಡಿ ಫುಲ್ ಫ್ಲೆಡ್ಜ್ಡ್ ಎಸಿ ಸಿಸ್ಟಮ್ ಅನ್ನು ಮಾಡಿದ್ದಾರೆ. ಈಗ ಮೊನ್ನೆ ತಗೊಂಡೋಗಿದ್ದು 11 ದಿವಸ. ಎಲ್ಲಿಂದ? ಇಲ್ಲಿ ಪಾರ್ಟಿಯಲ್ಲಿ ಅವರು ಮಂಜೇಶ್ವರದವರು. ಹೌದು. ಎಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ? ಕೊಚ್ಚಿ ಅಮೃತ ಹಾಸ್ಪಿಟ್ಲಿಗೆ. ಕೊಚ್ಚಿ ಅಮೃತ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ. 11 ದಿವಸದ ಅಮೃತ ಹಾಸ್ಪಿಟ್ಲಿಗೆ ನನ್ನ ಲೆಕ್ಕದಲ್ಲಿ ನಾನು 6 ಬೇಬಿ ಆಯ್ತು ಕರ್ಕೊಂಡು ಹೋಗೋದು. ಮಂಗಳೂರಿಂದ 6 ಬೇಬಿ ಆಯ್ತು ಕರ್ಕೊಂಡು ಹೋಗೋದು ಕೊಚ್ಚಿಗೆ. ಕೊಚ್ಚಿ ಯಾಕೆ ಸ್ಪೆಷಲೈಸೇಷನ್? ಅಲ್ಲಿ ಅಮೃತ ಹಾಸ್ಪಿಟಲ್ ಅವರಿಗೆ ಒಂದು ಕೇರಳದವರಿಗೆ ಅಲ್ಲಿ ಒಂದು ಒಳ್ಳೆ ಫೆಸಿಲಿಟಿ ಇರುವ ಹಾಸ್ಪಿಟಲ್ ಅದು. ಅಲ್ಲಿಗೆ ಕರ್ಕೊಂಡು ಹಾರ್ಟ್ ಪ್ರಾಬ್ಲಮ್ ಇರೋ ಸಣ್ಣ ಸಣ್ಣ ಮಕ್ಕಳಿಗೆ ಅಂತೇಳಿ ವಿಶೇಷವಾದಂತಹ ಆಸ್ಪತ್ರೆಗಳಿರ್ತವೆ. ಮತ್ತೆ ಜಯದೇವ ಹಾಸ್ಪಿಟಲ್ ಇದು ಮೈಸೂರು ಬ್ಯಾಂಗ್ಳೂರು ನಾರಾಯಣಕ್ಕೆ ತುಂಬ ತಗೊಂಡು ಹೋಗಿದ್ದೇನೆ. ಅದು ಬೇಕಾದ್ರೆ ಲೀಸ್ಟ್ ನನಗೆ ಎಷ್ಟು ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ನನ್ನ ಬುಕ್ಕಲ್ಲಿ ಉಂಟು, ಎಲ್ಲ ರೆಕಾರ್ಡ್ಗಳು ಉಂಟು. ಓಕೆ ಓಕೆ. ಇಷ್ಟು ಫೆಸಿಲಿಟಿಗಳಿದ್ದಾವೆ. ಹಾಗೆ ನೋಡಿದ್ರಲ್ಲ, ಇದು ಬಹಳಷ್ಟು ಫೆಸಿಲಿಟಿ ಇರುವಂತಹ ಒಂದು ಆಂಬ್ಯುಲೆನ್ಸು. ಇದು ಇದರಲ್ಲಿ ಸರ್ ಇಲ್ಲಿ ಸ್ಪೈನ್ ಬೋರ್ಡ್ ಇದೆ. ನಮಗೆ ಈಗ ಯಾರಾದರೂ ಸ್ಪೈನ್ ಇಂಜುರಿ ಎಲ್ಲ ಆದರೆ, ಪೇಷಂಟ್ ಆದರೆ ನಾವು ಇದು ಸ್ಪೈನ್ ಬೋರ್ಡ್ ಅಂತ ಹೇಳ್ತೇವೆ. ಸ್ಪೈನ್ ಬೋರ್ಡ್ ಇದೆ, ಅದರಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತೀವಿ. ತೆಗಿಬೋದು. ಸ್ಪೈನ್ ಬೋರ್ಡ್ ಅಲ್ಲ, ಬೆನ್ನಿಗೆ ಸಪೋರ್ಟ್ಗೆ ಸ್ಪೈನ್ ಇದು ಸ್ಪೈನ್ ಫ್ರ್ಯಾಕ್ಚರ್ ಇದ್ದ ಪೇಷಂಟ್ ಅನ್ನು ಇದರಲ್ಲೇ ಕರ್ಕೊಂಡು ಹೋಗ್ತೀವಿ. ಅವರಿಗೆ ಒಂದೇ ಲೆವೆಲಲ್ಲಿ ಮಲಗಿಸಬೇಕು. ಆಕ್ಸಿಜನ್ ಸಿಲಿಂಡರ್ ಕೂಡ ಇವರು ಅಂದ್ರೆ ಸೇಫ್ಟಿ ದೊಡ್ಡ ಖಾಲಿ ಆಗುವ ಹಂತಕ್ಕೆ ಬಂದ್ರೆ ತುಂಬಾ ಲಾಂಗ್ ಜರ್ನಿ ಇದ್ದಾರೆ. ಇಲ್ಲಿ ಸೇಫ್ಟಿ ರಿಸರ್ವ್ ಇರ್ತದೆ, ಅವ್ರು ತಗೊಂಡೋಗಿ ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ತಾರೆ. ಸರ್ ಇದು ಸೈರನ್ಗಳಿದೆ ಸರ್. ಸೈರನ್ ಇದು ಬಾರ್ ಲೈಟ್ ಅಂಡ್ ಸೈರನ್. ಆಮೇಲೆ ಬಾರ್ ಲೈಟ್ ಉಂಟಲ್ಲ ಸರ್, ಲೈಟ್ ಅದ್ರದ್ದು ಬಾರ್ ಲೈಟ್ ಮತ್ತು ಸೈರನ್. ಇದರಲ್ಲಿ ಒಂದು ಸೈರನ್ ಇದೆ ಸರ್. ಓಕೆ. 2 ಸೈರನ್ ಇದೆ ಇದರಲ್ಲಿ. ಓಕೆ. ಇದು ಎಸಿ ಇದು ಸ್ವಿಚ್ ಸರ್. ಎಸಿ ಸ್ವಿಚ್. ಇದು ಸರ್ ನಮಗೆ ಕ್ಯಾಮರಾ ಇದೆ ಸರ್. ಬ್ಯಾಕ್ ಫ್ರಂಟ್ ಯಾವ ಕ್ಯಾಮರಾ ಬೇಕಾ? ಇಲ್ಲಿ ಕ್ಯಾಮರಾಗಳಿದ್ದಾವೆ. ಇದು ಬ್ಯಾಕ್ ಅಂಡ್ ಕ್ಯಾಮರಾ ಇದೆ ನೋಡಿ. ಬ್ಯಾಕ್ ಇದು ಫ್ರಂಟ್. ಓಕೆ ಓಕೆ ಓಕೆ. ಯಾವ ತರ ಬೇಕೋ ಆ ತರ ವ್ಯವಸ್ಥೆ ಮಾಡ್ಕೊಳ್ಬಹುದು. ಇದೇನು ಸರ್ ಇದು? ಇದು ನಮಗೆ ಇದು ಸರ್ ಏನಾದರೂ ಟ್ರಾಫಿಕ್ ಅಲ್ಲಿ ಬ್ಲಾಕ್ ಆದ್ರೆ ಮಾತಾಡಲಿಕ್ಕೆ ಮೈಕೆಯಲ್ಲಿ ಅಂದ್ರೆ ಸೈಡ್ ಬಿಡಿ ಅಂತ ಹೇಳಲಿಕ್ಕೆ. ಹೌದು, ತೆಗೆದು ಮಾಡ್ಬೋದು ಸರ್. ಇದನ್ನು ಒತ್ತಿಗೆ ಮಾತಾಡ್ಬೋದು. ಪೊಲೀಸ್ ಇದರಲ್ಲೆಲ್ಲ ಇರ್ತದೆ. ವಾಕಿ ಟಾಕಿ ಅಲ್ಲ? ಓಕೆ ಓಕೆ. ಸ್ವಲ್ಪ ಡಿಫರೆನ್ಸ್ ಉಂಟು ವಾಕಿ ಟಾಕಿಗೆ ಇದಕ್ಕೆ. ಓಕೆ ಓಕೆ ಓಕೆ. ಸರ್ ಇನ್ವರ್ಟರ್ ಇದೆ ಇದರಲ್ಲಿ. ಎಲ್ಲಿ ಇನ್ವರ್ಟರ್ ಇಲ್ಲಿ ಇದೆ ಸರ್. ಹೌದು, ಅಂದ್ರೆ ಪವರ್ ಸಪ್ಲೈ ನಿಮಗೆ ಮಿಷನ್ಗಳಿಗೆಲ್ಲ ಪವರ್ ಸಪ್ಲೈ ಇದರಿಂದ.
ಓಹೋ, ಅಂದರೆ ಯಾವುದೇ ಆತಂಕ ಇಲ್ಲ, ಆತಂಕ ಇಲ್ಲ. ಲೈಟ್ ಇದು ಪ್ರಾಬ್ಲಮ್ಸ್ ಸ್ಟಾರ್ಟಿಂಗ್ ನಮ್ಮ ಇದರದಲ್ಲ, ಆ ಗಾಡಿ ಬ್ಯಾಟ್ರಿಯಿಂದಲ್ಲ, ಇದರ ಬ್ಯಾಟ್ರಿ ಬೇರೆ. ಇಲ್ಲಿ ಇದು ಸೆಂಟ್ರಲ್ಲಿ ಒಂದು ಬ್ಯಾಟ್ರಿ, ದೊಡ್ಡ ಬ್ಯಾಟ್ರಿ ಇದೆ ಇದ್ರೆ. ಓಕೆ, ಇನ್ವರ್ಟರ್ ಬ್ಯಾಟ್ರಿ. ಇದೆಲ್ಲ ನೀವು ಕರ್ಕೊಂಡು ಹೋಗಿರುವಂತಹ ಪೇಷಂಟ್ಗಳ ಲಿಸ್ಟ್ ಸರ್ ಇದು ಇದ್ರೆ ಇದು ಹೊಸತಾ? ಸರ್ ಹೊಸ್ತು ಹಳದ್ದು ಸಹ ಉಂಟು ಸರ್. ಇದು ಈಗ ಇದರಲ್ಲಿ ಉಂಟು ಸರ್, ಅದು ಅಲ್ಲಿ ಡೇಟ್ ಉಂಟು ಅದರಲ್ಲಿ. ಇದೆಲ್ಲ ನೀವು ಹೋಗಿರೋ ಪೇಷಂಟ್ಗಳ ಲಿಸ್ಟ್. ಡೇಟ್ ಇದು ಸ್ಟಾರ್ಟಿಂಗ್ ಈಗ ನಮ್ದು ಗಾಡಿ ಸ್ಟಾರ್ಟ್ ಆದ ಇದು ಈಗ 3/9/2023 ಉಂಟು ಸರ್. ಒಂದು ಗಾಡಿ ನಾವು 20ರಿಂದ ಸ್ಟಾರ್ಟ್ ಮಾಡಿದ್ದೇವೆ, ಈಗ 23ರಿಂದ ಇರುದು. ಬಾಕಿ ಬುಕ್ ಬೇರೆ ಒಂದು ಉಂಟು, ಆ ಬುಕ್ ಮುಗಿಯಿತು. ಓಕೆ, ಇದು ಈಗ ನೋಡಿ ಪೇಷಂಟ್ ಲಿಸ್ಟ್. ಇದರಲ್ಲಿ ಮಕ್ಕಳನ್ನೆಲ್ಲ ಜಾಸ್ತಿ ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಲಿಸ್ಟ್ ಉಂಟು ಸರ್. ಇದರಲ್ಲಿ ದೊಡ್ಡವರು ಅಡ್ರೆಸ್ ಎಲ್ಲ ಏನು ಬೇಕಾದ್ರೆ ಉಂಟು ಸರ್. ಅವರ ಹತ್ರ ಬೇಕಾದ್ರೆ ನಮಗೆ ಇದು ಸಹ ಮಾಡಿಕೊಳ್ಬಹುದು. ಓಕೆ, ಫೋನ್ ನಂಬರ್ ಸಹ ಇಟ್ಕೊಂಡಿದ್ದೇವೆ. ಏನಾದ್ರೂ ಬೇಕು ಅಂತ ಹೇಳಿದ್ರೆ ಅವರಿಗೆ ನಾವು ಕಾಲ್ ಮಾಡಿ ಕೇಳಿಕೊಳ್ಬಹುದು. ಅದಕ್ಕೆ ಅವರ ಅಡ್ರೆಸ್ ಉಂಟು. ಓಕೆ, ಎಲ್ಲ ಯಾವಾಗದ್ದು ಪೇಷಂಟ್ ಇದ್ರು ಕೂಡ ಅವರ ಅಡ್ರೆಸ್ ಎಲ್ಲ ಇದು ಉಂಟು ಸರ್. ಓಕೆ ಓಕೆ. ಮಾಮೂಲಾಗಿ ನಾವು ಈಗ ಹೋಗುವಾಗ ಕೂಡ ಅವ್ರಿಗೆ ಸಡನ್ನೇ ಗಾಡಿ ಅವರೆಲ್ಲ ಅಡ್ಡ ಬರ್ತಾರೆ, ಯಾರೋ ವ್ಯಕ್ತಿಗಳು ನಡ್ಕೊಂಡು ಬರ್ತಾರೆ. ಹೌದು, ನೀವು ಏನ್ ಮಾಡ್ತೀರಿ ಅಂತ ಸಂದರ್ಭದಲ್ಲಿ? 120 ಸ್ಪೀಡಲ್ಲಿ ಇರ್ತದೆ ಗಾಡಿ, ನಮ್ಮ ಕಂಟ್ರೋಲ್ ಆದಷ್ಟು ಗ್ಯಾರಲ್ಲಿ ಕಂಟ್ರೋಲ್ ಮಾಡ್ತೀವಿ. ಯಾಕಂದ್ರೆ ಅಷ್ಟು ಸಾಧ್ಯ ಅಂತ. ಸುಮಾರು ಜನ ಇಷ್ಟು ಈಗ ಎಲ್ಲರೂ ಒಂದೇ ಲೆಕ್ಕ ಇರುವುದಿಲ್ಲ ಸರ್. ಸುಮಾರು ಜನ ಈಗ ಎಷ್ಟೋ ಒಂದು ಆಯ್ತಂದ್ರೆ ಈಗ ನಮಗೆ ಇಲ್ಲಿಂದ ಹೋಗುವಾಗನೆ ಸುಮಾರು ಈ ಲಾರಿಗಳು ಅವರುಗಳೆಲ್ಲ ಸುಮಾರು ಜನ ಸೈಡ್ ಕೊಡ್ತಾರೆ, ಒಳ್ಳೆಯವರು. ಒಬ್ಬೊಬ್ರು ಕೊಡುದೇ ಇಲ್ಲ. ಸೈಡೇ ಕೊಡೋದವ್ರು ಕೆಲವರು ಇರ್ತಾರೆ. ಆಂಬುಲೆನ್ಸ್ಗಳು ಬರ್ತಾರೆ, ಸೈರನ್ ಹಾಕಿಕೊಂಡು ಅಲ್ಲಿ ಜೋರು ಸೈರನ್ ಹಾಕೊಂಡು ಬರುದು ಗೊತ್ತಾಗ್ತದೆ, ಆದ್ರೂ ಕೆಲವರು ಸೈಡ್ ಕೊಡುದು. ನಾ ಹೇಳುದು ಅವರನ್ನು ಈ ಸೈಡ್ ಕೊಡೋದು ಒಮ್ಮೆ ಆಂಬುಲೆನ್ಸ್ ಅಲ್ಲಿ ಕುತ್ಕೊಳಿಸಿ ಕರ್ಕೊಂಡು ಹೋಗ್ಬೇಕು ಸರ್. ಅವರನ್ನೊಮ್ಮೆ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಕರ್ಕೊಂಡು ಹೋಗುವಾಗ ಅಂತವ್ರು ಇದು ಈಗ ಸೈಡ್ ಕೊಡೋದವ್ರು ಅವ್ರು ತಿಳ್ಕೊಳ್ತಾರೆ, ನಾವು ಸುಮ್ಮನೆ ಈ ಸೈರನ್ ಹಾಕೊಂಡು ಹೋಗ್ತೇವೆ ಅಂತ ಹೇಳಿ ಅವ್ರು ತಿಳ್ಕೊಳ್ತಾರೆ. ಅಂಥವ್ರನ್ನ ಅವರು ನಾನು ಫ್ರೀಯಾಗಿ ಕರ್ಕೊಂಡು ಹೋಗ್ತೇನೆ, ಪೇಷಂಟ್ ಕರ್ಕೊಂಡು ಹೋಗುವಾಗ ಅವ್ರನ್ನ ಫ್ರೀಯಾಗಿ ಕರ್ಕೊಂಡು. ಒಮ್ಮೆ ಅವರು ಬಂದರೆ ಅವರು ಸಾಯುವವರೆಗೆ ಆಂಬುಲೆನ್ಸ್ಗೆ ಸೈಡ್ ಕೊಡೋದು ಇರ್ಲಿಕ್ಕಿಲ್ಲ. ಹೌದಲ್ಲ, ಅದು ಗ್ಯಾರಂಟಿ. ನಿಮಗೆ ಅಂತ ಅನುಭವ ಆಗಿದೆ? ನಿಮಗೂ ಕೂಡ ತುಂಬಾ ಜನ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ ಆಂಬುಲೆನ್ಸ್ ಸೈಡ್ ಕೊಡೋದು, ನಿಮಗೂ ಸಹ ಆಗಿದೆ ಹಾಗಾದ್ರೆ? ಅಲ್ಲ ಸರ್, ನನಗೆ ನಾವೀಗ ಆಂಬುಲೆನ್ಸಲ್ಲೇ ಹೋಗ್ತಾ ಇದ್ದೇವಲ್ಲ ಸರ್, ಎಷ್ಟೋ ಜನ ಸೈಡ್ ಕೊಡೋದಿಲ್ಲ. ಸುಮಾರು ಜನ ಆಟ ಆಡಿಕೊಂಡು ಹೋಗ್ತಾರೆ, ಕಾರ್ನವರು AC ಹಾಕೊಂಡು ಎಷ್ಟು ಸೈರನ್ ನೋಡಿದ್ರು ಇದು ಮಾಡಿದ್ರು ಸೈಡ್ ಕೊಡುವುದಿಲ್ಲ. ಅಂಥವರಿಗೆ ಈಗ ಸುಮಾರು ಜನರಿಗೆ ತಪ್ಪು ಕಲ್ಪನೆ ಇರ್ತದೆ ಸರ್ ಮನಸ್ಸಲ್ಲಿ. ಇವಾಗ ಸುಮ್ಮನೆ ಸೈರನ್ ಹಾಕೊಂಡು ಹೋಗುದು, ಸುಮ್ಮನೆ ಸೀರಿಯಸ್ ಇಲ್ಲ ಅಂತ ಹೇಳಿದ ಅಂಥವರು ಆಂಬುಲೆನ್ಸ್ನ ಯಾವಾಗ ಬೇಕಾದ್ರೆ ನನ್ನ ನಂಬರಿಗೆ ಕಾಲ್ ಮಾಡಲಿ ಸರ್, ಅವ್ರನ್ನ ನಾನು ಫ್ರೀಯಾಗಿ ಕರ್ಕೊಂಡು ಹೋಗ್ತೇನೆ. ಒಬ್ಬ ಯಾರಾದರೂ ಪೇಷಂಟ್ ಇದ್ದರೆ ಅವರಿಗೆ ನಾನು ಕಾಲ್ ಮಾಡ್ತೇನೆ, ಅವ್ರು ಬರಲಿ ಆಂಬುಲೆನ್ಸಲ್ಲಿ ಒಮ್ಮೆ. ಮತ್ತು ಅವಾಗ ಆ ಸಿಚುವೇಶನಲ್ಲಿ ಅವರು ಒಮ್ಮೆ ಬಂದರೆ ಸರ್, ಅವರು ಬೇರೆಯವರಿಗೆ ಹೇಳ್ತಾರೆ ಆಂಬುಲೆನ್ಸ್ವರೆಗೆ ಸೈಡ್ ಕೊಡು ಅಂತೇಳಿ. ಯಾಕಂದ್ರೆ ಅವರಿಗೆ ಆಗ ಅನುಭವ ಬರ್ತದೆ. ಅನುಭವ ಆಂಬುಲೆನ್ಸಲ್ಲಿ ಬರಬೇಕು, ಒಮ್ಮೆ ಬರಬೇಕು. ಈಗ 11 ದಿವಸದ ಮಕ್ಕಳೆಲ್ಲ ಗಾಡಿಯಲ್ಲಿ ಇರ್ತಾರೆ, ನೀವು ಅವ್ರನ್ನ ಜೀವದ ಹಂಗು ತೊರೆದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀರಿ ಬದುಕಿಸಬೇಕು ಅನ್ನೋ ಕಾರಣಕ್ಕೆ. ಅಂತ ಟೈಮಲ್ಲೆಲ್ಲ ಈಗ ಸೈಡ್ ಕೊಡದಿರುವಾಗ ನಿಮಗೆ ಸಿಟ್ಟು ಬರುದಿಲ್ಲ? ಸಿಟ್ಟು ಬರ್ತದೆ, ಯಾಕಂದ್ರೆ ಸಿಟ್ಟು ಬಂದು ಬೈಲಿಕ್ಕೂ ಸಹ ಟೈಮ್ ಇಲ್ಲ ಸರ್ ನಮಗೆ. ನಿಲ್ಲಿಸಿ ಬೈಯುವಂತ ಹೇಳಿದ್ರು ಸಹ ಟೈಮ್ ಇಲ್ಲ ನಮಗೆ. ಬೇಬಿ ಸೇಫಿಯಾಗಿ ಎತ್ತಬೇಕು, ಆದ ಕಾರಣ ಬೈದುಕೊಂಡು ಹೋಗ್ತೀವಿ. ಏನು ಮಾಡೋದು ಮತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ 10 ದಿವಸದ್ದು 11 ದಿವಸದ್ದು. ನಿಮ್ಮ ಮನೆ ಮಕ್ಕಳು ಆಗಿರ್ಬೋದು, ನಿಮ್ಮ ಬಂಧುಗಳ ಮಕ್ಕಳಾಗಿರ್ಬೋದು, ನಿಮ್ಮ ಪರಿಚಯದವರ ಮಕ್ಕಳಾಗಿರ್ಬೋದು, ಸ್ನೇಹಿತರ ಮಕ್ಕಳಾಗಿರ್ಬೋದು, ನಿಮಗೆ ಗೊತ್ತಿರೋದಿಲ್ಲ ಯಾರ ಮಕ್ಕಳು ಅಂತೇಳಿ. ದಯವಿಟ್ಟು ಯಾರ್ದಾದ್ರೂ ಒಂದು ಜೀವ ಉಳಿಸ್ಲಿಕ್ಕೆ ಏನು ಇವರು ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಸಂದರ್ಭ ದಯವಿಟ್ಟು ನಿಮ್ಮಿಂದ ಆಗುವ ಒಂದು ಸಣ್ಣ ದೊಡ್ಡ ಉಪಕಾರ ಇಲ್ಲ. ಏನೋ ಅವ್ರಿಗೆ ದುಡ್ಡು ಕೊಟ್ಟು ಉಪಕಾರ ಮಾಡಬೇಕಾ? ಅಲ್ಲ, ನೀವೇನು ದುಡ್ಡು ಕೊಡ್ಲಿಕ್ಕಿಲ್ಲ, ಸೈಡ್ ಬಿಡಿ ಸಾಕು, ಅವರ ಪಾಡಿಗೆ ಹೋಗ್ತಾರೆ. ನಮಸ್ತೆ, ನಾನು ಡಾಕ್ಟರ್ ಶಂಕರಾಚಾರ್ಯ ಅಂತ, ಎಮರ್ಜೆನ್ಸಿ ಮೆಡಿಸಿನ್ PG. ಆ್ಯಂಬುಲೆನ್ಸಲ್ಲಿ ಲೆವೆಲ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, D ಲೆವೆಲ್ ಆ್ಯಂಬುಲೆನ್ಸ್ ಇದೆ, A ಲೆವೆಲ್, B ಲೆವೆಲ್, C ಲೆವೆಲ್, D ಲೆವೆಲ್ ಅಂತ ಇರುತ್ತೆ. A ಲೆವೆಲ್ ಅಂದರೆ ನಾರ್ಮಲ್ ಆ್ಯಂಬುಲೆನ್ಸ್, ಜಸ್ಟ್ ಪೇಷಂಟ್ ಶಿಫ್ಟ್ ಮಾಡಲಿಕ್ಕೆ ಆ್ಯಂಬುಲೆನ್ಸ್ ಸೈರನ್ ಬಿಟ್ಟರೆ ಬೇರೆ ಏನಿರುತ್ತೆ. B ಲೆವೆಲಲ್ಲಿ ಜಸ್ಟ್ ಬೇಸಿಕ್ ಸಪೋರ್ಟ್ ಅಂದರೆ ಆಕ್ಸಿಜನ್ ಇರ್ತದೆ. C ಲೆವೆಲ್ ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್, ಅದರಲ್ಲಿ ಬೇಸಿಕ್ ಲೈಫ್ ಸಪೋರ್ಟಲ್ಲಿ ಏನೇನು ಬೇಕಾಗ್ತದೆ ಅದೆಲ್ಲ ಇರ್ತದೆ. D ಲೆವೆಲ್ ಆ್ಯಂಬುಲೆನ್ಸ್ ಅಂದರೆ ಅಡ್ವಾನ್ಸ್ ಲೈಫ್ ಸಪೋರ್ಟ್, ಇದರಲ್ಲಿ ವೆಂಟಿಲೇಟರ್ ಇರ್ತದೆ ಮತ್ತು ಬೇಕಾದ ಅಡ್ವಾನ್ಸ್ ಟೆಕ್ನಿಕ್ ಯೂಸ್ ಮಾಡಲಿಕ್ಕೆ ಏನೇನು ಬೇಕೋ ಒಂದು ಪೇಷಂಟ್ ಉಳಿಸ್ಲಿಕ್ಕೆ ಲೈಫ್ ಸಪೋರ್ಟಿಗೆ ಅದೆಲ್ಲ ಇರ್ತದೆ ಇದರಲ್ಲಿ. ಸೊ ಇದು ಹೈಯೆಸ್ಟ್ ಲೆವೆಲ್ ICU ಆ್ಯಂಬುಲೆನ್ಸ್ ಅಂತ ಅನ್ಬೋದು, ನೀವು D ಲೆವೆಲ್ ಆ್ಯಂಬುಲೆನ್ಸ್ ಅಂತ ಅನ್ಬೋದು. ಸೊ ನೀವು ಪೇಷಂಟ್ ಇವಾಗ ಪ್ರೆಗ್ನೆಂಟ್ ಕಡಿಮೆ ಇತ್ತು, ಅವರಿಗೆ ಬಾಯಲ್ಲಿ ಪೈಪ್ ಹಾಕಿ ವೆಂಟಿಲೇಟ್ ಮೇಲೆ ಹಾಕಿದರೆ ಅವ್ರನ್ನ ಸೇಫಾಗಿ ಶಿಫ್ಟ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಇರ್ತದೆ, ಎಕ್ವಿಪ್ಮೆಂಟ್ಸ್ ಇರುತ್ತೆ. ಆಮೇಲೆ BP ಮೇಂಟೈನ್ ಆಗ್ತಾ ಇಲ್ಲ, ಅವರಿಗೆ ಇಂಜೆಕ್ಷನ್ ಸಪೋರ್ಟ್ ಮೇಲೆ BP ಮಾನಿಟರ್ ಮಾಡಬೇಕು. ಅಂದರೆ ಆ BP ಇಷ್ಟು ನಿಮಿಷದಲ್ಲಿ ಇಷ್ಟೇ ಅಮೌಂಟ್ ಆಫ್ ಇಂಜೆಕ್ಷನ್ ಹೋಗಬೇಕು ಅನ್ನೋ ಮಷಿನ್ ಇರ್ತದೆ. ಇನ್ಫ್ಯೂಷನ್ ಪಂಪ್, ಸಿರಿಂಜ್ ಪಂಪ್ ಅಂತ ಹೇಳ್ತಾರೆ, ಅದು ಇದೆ ಇದರಲ್ಲಿ. ಆಮೇಲೆ ಕಂಟಿನ್ಯೂಸ್ ಕಾರ್ಡಿಯಾಕ್ ಮಾನಿಟರಿಂಗ್, ಪೇಷಂಟ್ MI ಆಗಿರ್ಬೋದು ಅಥವಾ ಬೇರೆ ಏನು ಶಾಕಲ್ಲಿ ಇರ್ಬೋದು, ಅವರಿಗೆ ಕಂಟಿನ್ಯೂಸ್ ಆಗಿ ಹಾರ್ಟ್ ಮಾನಿಟರ್ ಮಾಡಬೇಕು ಅಂದರೆ ಆ ಮಾನಿಟರ್ ಬೇಕಾದ ಮಾನಿಟರ್ಗಳು, ಚೆಸ್ಟ್ ಲೀಡ್ಸು, ECG, ಕಂಟಿನ್ಯೂಸ್ ECG ಬೇಕಾದಂಥದ್ದು ಎಲ್ಲದೂ ಎಕ್ವಿಪ್ಮೆಂಟ್ಸ್ ಇದರಲ್ಲಿ. ಈಗ ನೀವು ಎಷ್ಟೋ ಸಲ ಹೋಗಿದ್ರಿ ಇದೇ ಗಾಡಿಯಲ್ಲಿ ಪೇಷಂಟ್ ಕರ್ಕೊಂಡು ಬೇರೆ ಬೇರೆ ಕಡೆ ಹೋಗಿದ್ರಿ.
ನಿಮ್ಮ ಅನುಭವದ ಪ್ರಕಾರ ಪೇಷಂಟ್ಗಳನ್ನು ಎಷ್ಟು ಬೇರೆ ಆ್ಯಂಬುಲೆನ್ಸ್ಗೆ ಕಂಪೇರ್ ಮಾಡಿದರೆ ಅಥವಾ ಬೇರೆ ತುಂಬ ಬೇಡಿಕೆ ಇರುವಂಥ ಆ್ಯಂಬುಲೆನ್ಸ್ ಬೇಡಿಕೆ ಅಂದರೆ ಹೇಳಿದಲ್ಲ ನಾನು ಯಾವ ಕಾರಣಕ್ಕೋಸ್ಕರ ಬೇಡಿಕೆ ಇದೆ ಅಂತ? ICU ವೀಲ್ಸೆ ಅಂದರೆ ನೀವು ICU ಅಲ್ಲಿ ನೀವು ಏನೇನು ಒಂದು ಪೇಷಂಟ್ಗೆ ರೆಸಿಸ್ಟೇಟ್ ಮಾಡಲಿಕ್ಕೆ ಏನೇನು ಇಂಜೆಕ್ಷನ್ಸ್ಗಳು ಬೇಕು, ಏನೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು, ಇನ್ಕ್ಲೂಡಿಂಗ್ ಡಿಫಿಬ್ರಿಲೇಟರ್ ಅಂದರೆ ಪೇಷಂಟ್ ಅರೆಸ್ಟ್ ಆದಾಗ ಶಾಕ್ ಎಲ್ಲ ಕೊಡ್ತಾರಲ್ಲ, ಆ ಡಿಫಿಬ್ರಿಲೇಟರ್ ಹಿಡಿದು ವೆಂಟಿಲೇಟರ್ ಹಿಡಿದು ICU ಅಲ್ಲಿ ನಿಮ್ಗೆ ಏನೇನು ನಾವು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಲ್ಲ ಆ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಇದರಲ್ಲಿದೆ. ಈಗ ನಿಮಗೆ ಅದರಲ್ಲಿ ಡಾಕ್ಟರ್ ಇದ್ದರೆ ಎಂಥ ಪೇಷಂಟ್ ಆದರೂ ಬದುಕಿಸ್ಬೋದು. ಈಗ ಬೇಬಿ ಇನ್ಕ್ಯುಬೇಟರ್, ಟ್ರಾನ್ಸ್ಪೋರ್ಟ್ ಬೇಬಿ ಇನ್ಕ್ಯುಬೇಟರ್ ಇರುವಂಥ ಆ್ಯಂಬುಲೆನ್ಸು ಮಂಗಳೂರಲ್ಲಿ ಎಷ್ಟಿದೆ ಸರ್ ನಿಮ್ಮ ಪ್ರಕಾರ, ನೀವು ನೋಡಿರುವ ಪ್ರಕಾರ? ಕಡಿಮೆನೇ ಇರೋದು, ತುಂಬ ಕಡಿಮೆ ಇದೆ. ನಂಗೆ ಕರೆಕ್ಟಾಗಿ ನಂಬರ್ ಗೊತ್ತಿಲ್ಲ, ಬಟ್ ಬೇಡಿಕೆ ಎಲ್ಲ ಈ ಗಾಡಿಗೆ ಇದೆ. ಇದರಲ್ಲಿ ಏನಕ್ಕೆ ಅಂದರೆ ನಮ್ಗೆ ಇನ್ಕ್ಯುಬೇಟರ್ ವಿತ್ ವೆಂಟಿಲೇಟರ್ ಇದೆಯಲ್ಲ, ಪೇಷಂಟಿಗೆ ಆ ಬೇಬಿ ಬರೀ ಇನ್ಕ್ಯುಬೇಟರ್ ನಿಮಗೆ ತುಂಬ ಸಿಗ್ತದೆ. ಇನ್ಕ್ಯುಬೇಟರ್ ಜೊತೆಗೆ ಮತ್ತೆ ವೆಂಟಿಲೇಟ್ರು ಇರೋ ಆ್ಯಂಬುಲೆನ್ಸ್ಗಳು ಸಿಗೋದಿಲ್ಲ. ಯಾಕಂದರೆ ಇದರಲ್ಲಿ ವೆಂಟಿಲೇಟರ್ ಪಾಪುಗೆ ಶ್ವಾಸ ಏನಾದ್ರು ಪೈಪಿಂದ ಹೋಗ್ತಾ ಇದೆ, ಮಷೀನಿಂದ ಹೋಗ್ತಾ ಇದೆ, ಜೊತೆಗೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ನಾವು ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್. ಟೆಂಪ್ರೇಚರ್ ಇನ್ಕ್ಯುಬೇಟರ್ ಕೆಲಸನೇ ಅದು, ಬಿಸಿ ಶಾಖ ಕೊಟ್ಟು ಬೇಬಿ ಟೆಂಪ್ರೇಚರ್ನ ಮೇಲೆ ಇರ್ತದೆ. ಸೊ ಆ ಮಷೀನ್ ಇದೆ, ಅದ್ರ ಜೊತೆಗೆ ವೆಂಟಿಲೇಟರ್ ಇರೋದ್ರಿಂದ ಹುಟ್ಟಿದ ನವಜಾತ ಶಿಶುಗಳನ್ನ ಶಿಫ್ಟ್ ಮಾಡಲಿಕ್ಕೆ ತುಂಬ ಈಗ ಮೊನ್ನೆ 11 ದಿವಸದ ಮಗುವನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ತಾಜುದ್ದೀನ್ ಟರ್ಲಿ ಅವರು ಕೂಡ ಅದೇ ಆ್ಯಂಬುಲೆನ್ಸಲ್ಲಿ ಇದ್ದರು, KVG ಆ್ಯಂಬುಲೆನ್ಸಲ್ಲಿ. ಅವ್ರಿಗೆ ಗೊತ್ತಿದೆ ಸನ್ನಿವೇಶ ಹೇಗಿರ್ತದೆ, ಪರಿಸ್ಥಿತಿ ಹೇಗಿರ್ತದೆ ಅಂತೇಳಿ. ಝೀರೋ ಟ್ರಾಫಿಕ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಸಾಕಷ್ಟು ಅದಕ್ಕೆ ಒಂದು ಕ್ರಮಗಳನ್ನು ಕೂಡ, ಸೀದಾ ಹೋಗೋದಲ್ಲ, ಸೀರಿಯಸ್ ಉಂಟಂತ ಸೀದಾ ಹೋಗಲಿಕ್ಕೆ ಆಗೋದಿಲ್ಲ, ಒಂದು ಕಡೆಯಿಂದ ಒಂದು ಕಡೆ ಪರ್ಮಿಷನ್ ತೊಗೊಂಡು ಹೋಗಬೇಕು ಝೀರೋ ಟ್ರಾಫಿಕ್ಕಿಗೆ. ಸೊ ಅದು ಯಾವ ಥರ ಪರ್ಮಿಷನನ್ನೆಲ್ಲ ತೊಗೊಂಡು ಹೋಗಬೇಕು ಅನ್ನೋದನ್ನು ತಾಜುದ್ದೀನ್ ಟರ್ಲಿ ಅವರು ಹೇಳ್ತಾರೆ. ಇವತ್ತು ತಾಜುದ್ದೀನ್ ಅವರೇ, ಯಾವ ಥರದ ಪರ್ಮಿಷನನ್ನು ತಗೊಳ್ಬೇಕಾಗ್ತದೆ, ಏನೇನು ಕ್ರಮಗಳಿರ್ತವೆ ಅಂತ ಈಗ ಒಂದು ಝೀರೋ ಟ್ರಾಫಿಕ್ ಮಾಡುವಾಗ? ಹೌದು, ಈಗ ಮೊದಲು ಆ ಪೇಷಂಟ್ ಕಂಡೀಷನ್, ಆ ಮಗುವಿನ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಮೊದಲಾಗಿ ಡಾಕ್ಟ್ರಿಗೆ ಮಾತಾಡಿಸ್ತೇವೆ, ಯಾವ ಆಸ್ಪತ್ರೆಯಿಂದ ಯಾವ ಆಸ್ಪತ್ರೆಗೆ ಶಿಫ್ಟ್ ಆಗ್ತದೆ. ಅಂದರೆ ಇವಾಗ ಮೊನ್ನೆ ಮಾಡಿದ್ದು ಫಾದರ್ ಮಲ್ಲರ್ ಆಸ್ಪತ್ರೆಯಿಂದ ಕೊಚ್ಚಿಯ ಅಮೃತ ಹಾಸ್ಪಿಟಲ್ಗೆ. ಅಂದರೆ ಅಮೃತ ಹಾಸ್ಪಿಟಲ್ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಹೋದ ತಕ್ಷಣ ಆ ಒಂದು ಬೇಬಿಯನ್ನು ಅವರು ರಿಸೀವ್ ಮಾಡಬೇಕು, ಅವರ ಕಮ್ಯುನಿಕೇಷನ್ ಅದು ಬೇಕು. ನಂತರ ನಾವು ಇದು ಇಷ್ಟು ಕ್ರಿಟಿಕಲ್ ಇದೆ, ಈಗ ಸುಮಾರು 450 ಕಿಲೋಮೀಟ್ರನ್ನು 5 ಗಂಟೆಯಲ್ಲಿ ತಲುಪಿಸಬೇಕು ಅಂತ ಆಸ್ಪತ್ರೆ ವೈದ್ಯಾಧಿಕಾರಿಗೆ ಹೇಳಿದಾಗ ನಮಗೆ ಅದು ತಲುಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಮ್ 6 ಗಂಟೆ ಬೇಕು, ನಮ್ಗೆ ತಲುಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅವರ ಬರವಣಿಗೆ ಮೂಲಕ ನಾವು ಆಸ್ಪತ್ರೆಯಿಂದ ನಮ್ಮ ದಕ್ಷಿಣ ಕನ್ನಡ ಕಮಿಷನರಿಗೆ, ಪೊಲೀಸ್ ಕಮಿಷನರಿಗೆ ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ಮುಖಾಂತರ ದಕ್ಷಿಣ ಕನ್ನಡದಲ್ಲಿ ಬರೀ 20 ಕಿಲೋಮೀಟ್ರ್ ಮಾತ್ರ ಇರ್ತದೆ ತಲಪಾಡಿ ಚೆಕ್ ಪೋಸ್ಟ್ವರೆಗೆ. ನಂತರ ನಾವು ಕೇರಳ ಸ್ಟೇಟ್ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಇಂಥ ಕ್ರಿಟಿಕಲ್ ಕಂಡೀಷನ್ ಇರುವಂತಹ ಇದು ಒಂದು ಬೇಬಿಯನ್ನು ಕೇರಳ ಸ್ಟೇಟಲ್ಲಿ ಒಂದು 400 ಕಿಲೋಮೀಟ್ರ್ ನಾವು ಸಂಚರಿಸಬೇಕಾಗಿದೆ, ನಮಗೆ ಸೂಕ್ತ ವ್ಯವಸ್ಥೆ ಬೇಕಾಗಿದೆ, ಝೀರೋ ಟ್ರಾಫಿಕ್ ವ್ಯವಸ್ಥೆ ಬೇಕಾಗಿದೆ, ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮನವಿ ಮಾಡಬೇಕಾಗ್ತದೆ. ಅದೆಲ್ಲ ಆ ಪ್ರೊಸೀಜರ್ ಒಂದು 2 ಗಂಟೆ 2.5 ಗಂಟೆ ಮುಂದುವರಿತದೆ. ನಂತರ ನಮಗೆ ಒಂದು ಝೀರೋ ಟ್ರಾಫಿಕ್ ಪರ್ಮಿಷನ್ ನಮಗೆ ಸಿಗ್ತದೆ. ಈಗ ಕ್ರಿಟಿಕಲಲ್ಲಿರುವ ಮಕ್ಕಳನ್ನು ಆ ಸಂದರ್ಭದಲ್ಲಿ ಅಷ್ಟು ಕಾಯಿಸ್ಲಿಕ್ಕೆ ಆಗ್ತದಂತೆ 2 ಗಂಟೆ ಅಲ್ಲ? ಇಲ್ಲ, ಆಸ್ಪತ್ರೆಯಲ್ಲಿ ಇರುವಾಗ ಆಸ್ಪತ್ರೆಯಿಂದ ನಾವು ಶಿಫ್ಟ್ ಮಾಡುವುದಿಲ್ಲ, ಆಂಬ್ಯುಲೆನ್ಸಿಗೆ ಶಿಫ್ಟ್ ಮಾಡುವುದಿಲ್ಲ. ಎಲ್ಲ ಡಾಕ್ಯುಮೆಂಟ್ಗಳು ಝೀರೋ ಟ್ರಾಫಿಕ್ಕು, ಪೊಲೀಸ್ ಇಲಾಖೆಯಿಂದ ಗ್ರೀನ್ ಸಿಗ್ನಲು ಎಲ್ಲ ದೊರೆತ ನಂತರವೇ ನಾವು ಆಸ್ಪತ್ರೆಯಿಂದ ಆ ಬೇಬಿಯನ್ನು ಆಂಬ್ಯುಲೆನ್ಸಿಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿವರೆಗೆ ಬೇಬಿ ಹಾಸ್ಪಿಟಲ್ ಒಳಗಡೆ ಹಾಸ್ಪಿಟಲಲ್ಲೇ ಇರ್ತಾರೆ. ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಈಗ ಕೇರಳದಲ್ಲಿ ಪ್ರಥಮವಾಗಿ ಮುಂದೆ ನಿಂತದ್ದು ಚೈಲ್ಡ್ ಪ್ರೊಟೆಕ್ಟ್ ಟೀಮ್ ಅಂತೇಳಿ ಕೇರಳದಾದ್ಯಂತ ಕಾರ್ಯನಿರ್ವಹಿಸ್ತದೆ. ಅವರು ತಲಪಾಡಿ ಚೆಕ್ ಪೋಸ್ಟಿಂದ ನಾವು ಎಲ್ಲಿ ರೀಚ್ ಆಗಬೇಕು ಅಲ್ಲಿಯವರೆಗೆ ಅದರ ವಾಲಂಟಿಯರ್ಗಳಿರ್ತದೆ. ಆಮೇಲೆ STU ಅಂತೇಳಿ ಒಂದು ಸ್ವತಂತ್ರ ಟ್ರೇಡ್ ಯೂನಿಯನ್, ಆಂಬುಲೆನ್ಸ್ ಯೂನಿಯನ್ ಇದೆ. ಮೆಸ್ಟ್ ಅಂತೇಳಿ ಒಂದು ಆಂಬುಲೆನ್ಸ್ ಯೂನಿಯನ್ ಇದೆ. ಆಲ್ ಕೇರಳ ಆಂಬುಲೆನ್ಸ್ ಡ್ರೈವರ್ಸ್ ಅಸೋಸಿಯೇಷನ್ ಅಂತೇಳಿ ಆಂಬುಲೆನ್ಸ್ ಯೂನಿಯನ್ ಇದೆ. ನಮ್ಮ ಕರ್ನಾಟಕದಲ್ಲೂ ಹಲವಾರು ಆಂಬುಲೆನ್ಸ್ ಯೂನಿಯನ್ ಇದೆ. ಸುಳ್ಯ ತಾಲೂಕು ಆಂಬುಲೆನ್ಸ್ ಚಾಲಕ ಮಾಲಕರ ಸಂಘ, ಕರ್ನಾಟಕದಲ್ಲಿ ಕಾರ್ಯಾಚರಿಸುವಂತಹ ಬೇರೆ ಬೇರೆ ಆಂಬುಲೆನ್ಸ್ ಯೂನಿಯನ್ಗಳನ್ನು ವಿಶ್ವಾಸ ತಗೊಂಡು ಅವರಿಗೆ ಮನವರಿಕೆ ಮಾಡಿ ಅವರ ಮುಖಾಂತರ ನಾವು ಝೀರೋ ಟ್ರಾಫಿಕ್ನಲ್ಲಿ ಹೋಗ್ತೇವೆ. ನಮಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಸಿಗ್ತದೆ. ಹೌದು. ಓಕೆ, ಈಗ ನಿಮಗೆ ಇಲ್ಲಿಂದ ನೀವು ಕಮಿಷನ್ ಪರ್ಮಿಷನ್ ತಗೊಂಡ್ರಿ, ಕೇರಳಕ್ಕೆ ಹೋಗುವ ಕೇರಳದ ಪೊಲೀಸ್ ಕಮಿಷನರ್ದು ಬೇಕಾಗ್ತದಲ್ಲ? ನಿಜವಾಗಿ ಕೇರಳ ಸ್ಟೇಟ್ ಪೊಲೀಸಿಗೆ, ಯಾಕೆಂದರೆ ಒಂದು ಡಿಸ್ಟಿಕ್ ಸಾಕಾಗೋದಿಲ್ಲ. ಕಾಸರಗೋಡು, ಕಣ್ಣೂರು, ಕ್ಯಾಲಿಕಟ್, ಮಲಪ್ಪುರಂ, ತ್ರಿಶೂರು ಆ್ಯಂಡ್ ಕೊಚ್ಚಿ 6 ಡಿಸ್ಟಿಕ್ಗಳಲ್ಲಿ ವೆಹಿಕಲ್ ಪಾಸ್ ಆಗಬೇಕಾಗ್ತದೆ. ಅಂದರೆ ನಾವು ಕೇರಳ ಸ್ಟೇಟ್ ಪೊಲೀಸಿಗೆ ಇದನ್ನು ಇನ್ಫಾರ್ಮ್ ಮಾಡ್ತೇವೆ. ಅವರಿಂದ ಎಲ್ಲ ಡಿಸ್ಟಿಕ್ ಕಮಿಷನರಿಗಳಿಗೆ ಅಥವಾ SP ಗಳಿಗೆ ಇನ್ಫಾರ್ಮ್ ಮಾಡ್ತದೆ. ಅಲ್ಲಿ ನಿರಂತರ ಕಂಟ್ರೋಲ್ ರೂಮಿಂದ ನಮಗೆ ಸಂಪರ್ಕ ಮಾಡ್ತಾ ಇರ್ತಾರೆ. ನಿರಂತರವಾಗಿ ಕಂಟ್ರೋಲ್ ರೂಮಿಂದ ನಮಗೆ ಸಂಪರ್ಕ
ಮಾರ್ಗ ಮಾಡ್ತಾರೆ. ತಲಪಾಡಿ ಚೆಕ್ ಪೋಸ್ಟಿಗೆ ಹೋದಾಗಲೇ ಅಲ್ಲಿ ಪೊಲೀಸು ವೆಹಿಕಲ್ ರೆಡಿ ಇದ್ದರು. ಅವರ ಎಸ್ಕೋರ್ಟ್ ಮುಖಾಂತರ ನಾವು ಹೋಗೋದು. ಮುಂದಿನ ಒಂದೊಂದು ಸ್ಟೇಷನ್ ದಾಟುವಂತೆ ಬೇರೆ ಬೇರೆ ಪೊಲೀಸ್ ಸ್ಟೇಷನಿಂದ ಝೀರೋ ಟ್ರಾಫಿಕ್ ಅವರ ಎಸ್ಕೋರ್ಟ್ ನಮಗೆ ಕೊಡ್ತಾ ಬರ್ತಾ ಇರ್ತಾರೆ. ಬಹಳ ಖುಷಿ ಆಯಿತು ಈ ಆ್ಯಂಬುಲೆನ್ಸನ್ನು ನೋಡಿ, ಇದನ್ನು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ಭಾಳಷ್ಟು ಖುಷಿ ಆಯಿತು. ಹಾಗೆಯೇ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಅಡ್ವೆಂಚರ್ಗಳೆಲ್ಲ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟು. ಮೊನ್ನೆ ತಾನೇ 11 ದಿವಸದ ಮಗುವನ್ನು ಸೇಫ್ ಮಾಡಿ ನಿಮ್ಮ ಒಂದು ಬದುಕಿಸಿದಿರಿ. ಅಂತಹ ಹಲವಾರು ಮಕ್ಕಳನ್ನು ಬದುಕಿಸುವಂತಹ ಆ ಪುಣ್ಯ ಭಾಗ್ಯ ನಿಮಗೆ ದೇವರು ಕಲ್ಪಿಸಿಕೊಡಲಿ. ನಿಮ್ಮ ಸಮಾಜದಲ್ಲಿ ಒಳ್ಳೆ ಗುರುತಿಸುವ ಹಾಗೆ ಆಗಲಿ, 4 ಜನ ನಿಮ್ಮನ್ನು ಕರೆದು ಒಳ್ಳೆ ಕೆಲಸ ಮಾಡಿದ್ದೀರಿ ಎಂದು ಗುರುತಿಸುವ ಹಾಗೆ ಆಗಲಿ ಅಂತ ನಾವು ನಮ್ಮ ನ್ಯೂಸ್ ನಾಟ್ ಪರವಾಗಿ ಕೇಳಿಕೊಳ್ತೇವೆ. ವೀಕ್ಷಕರೇ, ಇಷ್ಟೊತ್ತು ನೀವು ನೋಡಿದ್ರಿ. ಇವತ್ತು ಈ ಒಂದು ಆ್ಯಂಬುಲೆನ್ಸ್ ಬಗ್ಗೆ ನಾನೊಂದು ವಿಶೇಷ ಸ್ಟೋರಿ ಮಾಡಿದ್ದೇನೆ. ನಿಮಗೇನು ಅನಿಸುತ್ತೆ? ಹನೀಫ್ ಅವರ ಕಾರ್ಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ಅವರಿಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಒಂದು ಗುರುತಿಸಿ, ಅವರು ಬಂದಾಗ ಎಲ್ಲಾದರೂ ಸಿಕ್ಕಿದಾಗ ಮಾತಾಡಿಸಿ ಅವ್ರನ್ನ. ನನ್ನ ಪ್ರಕಾರ ಒಂದು ರಿಯಲ್ ಹೀರೋಗಳು ಅಂತ ರಿಯಲ್ ಹೀರೋನ ಸ್ಟೋರಿ ಮಾಡಿದ್ದೇನೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.